ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ಕರ್ತನ ಕೃಪೆಯಿಂದ ನೀವೆಲ್ಲರೂ ದೈವ ಶಕ್ತಿಯಿಂದಲೂ ದೇವರ ಸಮಾಧಾನವನ್ನು ಹೊಂದಿಕೊಂಡು ಬರುವಂಥ ಸಕಲ ವಿಧವಾದ ಹೋರಾಟಗಳನ್ನು ನೀವು ಜಯಿಸುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ನನಗೆ ಅದರ ಕುರಿತಾಗಿ ನಿಮ್ಮ ಬಾಯಿಂದ ಸಾಕ್ಷಿಗಳು ಕೇಳಬೇಕಾ? ಸೋತು ಹೋಗಿದ್ದೇನೆ, ಕುಗ್ಗಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ ಎಂದು ಹೇಳಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ದೇವರು ಸತ್ತಿಲ್ಲ, ಆತನು ಸದಾ ಜೀವಿಸುವಂಥ ದೇವರಾಗಿದ್ದಾರೆ. ಪ್ರೀತಿಯ ದೇವಜನವೇ, ಒಂದು ಸಾಮ್ಯ, ಒಂದು ಗಾದೆ ಈ ರೀತಿಯಾಗಿ ಹೇಳುತ್ತಾರೆ, ನಮ್ಮ ತಲೆಯ ಮೇಲೆ ಹಾರಾಡುವ ಪಕ್ಷಿಗಳನ್ನು ತಡೆಯಲಿಕ್ಕಾಗುವುದಿಲ್ಲ. ಅವು ಹಾರಾಡಲೇಬಾರದು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆ ಪಕ್ಷಿಗಳು ನಮ್ಮ ತಲೆಯಲ್ಲಿ ಗೂಡು ಕಟ್ಟದ ಹಾಗೆ ನಾವು ತಡೆಯಬಹುದಾಗಿದೆ ಅಂತ ಹೇಳುತ್ತಾರೆ. ಕೆಲವು ಕಾರ್ಯಗಳನ್ನು ನಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಆದರೆ ಕೆಲವು ಕಾರ್ಯಗಳನ್ನು ನಾವು ಮಾಡಬಹುದಾಗಿದೆ. ಗೂಡು ಕಟ್ಟದ ಹಾಗೆ ಪಕ್ಷಿಗಳು ನಾವು ಮಾಡಬಹುದಾಗಿದೆ, ಆದರೆ ತಲೆ ಮೇಲೆ ಮೇಲ್ಗಡೆ ಪಕ್ಷಿಗಳೇ ಹಾರಬಾರ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವರ ಸ್ವರವನ್ನು ನೀವು ಸರಿಯಾಗಿ ಕೇಳಿಸಿಕೊಂಡ್ರೆ, ನೀವು ಮಾಡಬೇಕಾದ ಕೃತ್ಯವನ್ನು, ನಾನು ಮಾಡಬೇಕಾದ ಕೃತ್ಯವನ್ನು ಮಾಡಿದರೆ ದೇವರು ನಿಮಗಾಗಿ ಮಾಡಬೇಕಾದದ್ದನ್ನು ದೇವರು ಮಾಡ್ತಾರಂತೆ. ಬನ್ನಿ, ಇದರಿಂದ ಮುಖ್ಯವಾದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಂಥವರಾಗಿರೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 47ನೇ ವಚನ. ಜಾನ್ಸ್ ಗಾಸ್ಪಲ್ 8:47. ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಈ ಒಂದು ಮಾತು ಕೆಲವರಾದ ನಮಗೆ ಧೈರ್ಯವನ್ನು, ಕೆಲವರು ನಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಆಗಿದೆ. ದೇವರ ಮಾತನ್ನು ಕೇಳುವವರಾದರೆ ನಮ್ಮನ್ನು ಈ ವಾಕ್ಯವು ಅಪ್ರಿಷಿಯೇಟ್ ಮಾಡಿ, ನೀವು ನಿಮ್ಮ ಮನೋಭಾವ ಎಂಥದ್ದು ಅಂತ ಹೇಳುತ್ತಾ ಇದೆ. ನೀವು ದೇವರ ಮಾತನ್ನು ಕೇಳುವವರಾದರೆ ದೇವರಿಂದ ಹುಟ್ಟಿದವರು. ಒಂದು ವೇಳೆ ದೇವರ ಮಾತು ಕೇಳದೆ ಹೋದರೆ ನೀವು ದೇವರಿಂದ ಹುಟ್ಟಿದವರು ಅಲ್ಲ ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಹಾಗಾದರೆ ಈಗಲೇ ನಾವು ತೀರ್ಮಾನ ಮಾಡಬಹುದು, ನಾವು ದೇವರ ಮಕ್ಕಳು ಇದರಲ್ಲಿ ಯಾರು, ನಾವು ದೇವರ ಮಕ್ಕಳಲ್ಲದೆ ಇರುವವರು ಯಾರು? ಹಾಗಾದರೆ ನೀವು ಕೇಳಬಹುದು, ದೇವರ ಮಾತು ನಾನು ಕೇಳ್ತಾನೆ ಇದ್ದೀನಲ್ವಾ? ಪ್ರಿಯರೇ, ಎಲ್ಲ ವಿಷಯಗಳಲ್ಲಿ ದೇವರ ಆಲೋಚನೆ, ದೇವರ ಚಿತ್ತ, ದೇವರ ಸ್ವರ ಕೇಳಿಸಿಕೊಳ್ಳಬೇಕಾ? ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಕೇಳಿಸಿಕೊಂಡು ಓಡಿಬಿಡುವುದಲ್ಲ. ನಾನು ದೊಡ್ಡ ಮೆಸೇಜನ್ನು ಕೊಡುವಾಗ ಸುಮಾರು ಜನರು ನೋಡ್ತಾ ಇಲ್ಲ, ಅದಕ್ಕೆ ಬೇರೆ ಚಾನಲ್ ಆಗ್ತಾ ಇದ್ದಂಥ ವಿಡಿಯೋನ ಇದೇ ಚಾನಲಲ್ಲಿ ಆಗ್ತಾ ಇದ್ದೇನೆ. ಯಾಕೆಂದರೆ ಈ ಚಾನಲಲ್ಲಿ ತುಂಬ ಜನ ಇದ್ದಾರೆ, ಇದು ಪ್ರಯೋಜನಕರವಾಗಲಿ ಅಂತ. ಬೆಳಗಿನ ಜಾವ 5 ಗಂಟೆಗೆ ಸಣ್ಣ 5 ಗಂಟೆ 5 ನಿಮಿಷಕ್ಕೆ ಸಣ್ಣ ಸಂದೇಶ ಮತ್ತು 5:15 ಗಂಟೆಗೆ ದೊಡ್ಡ ಸಂದೇಶವನ್ನು ಹಾಕ್ತೀನಿ. ಎಷ್ಟು ಜನ ನೋಡ್ತಿರಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾನು ಹೇಳ್ತಾ ಇರೋದು, ಅನೇಕ ಸಾರಿ ಒಂದು ವಚನ ಓದಿ ನಾನು ನೋಡ್ತೇನೆ, ಕೆಲವರು ರೀಲ್ಸಲ್ಲಿ ಕೆಲವರು ಮಾಡುವಂಥ ವಾಕ್ಯನ ನೋಡಿ ಓಡಿಬಿಡ್ತಾರೆ. ತುಂಬ ಈಸಿ ಅನಿಸ್ತದೆ. ಆದರೆ ಪ್ರಿಯ ದೇವಜನವೇ, ದೇವರ ಸ್ವರ ಸ್ಪಷ್ಟವಾಗಿ ತಿಳಿಯಬೇಕಾದರೆ ನಮ್ಮ ತಪ್ಪುಗಳು, ನಾವು ಎಡವಿರುವುದು ಎಲ್ಲಿ, ನಾವು ಯಾವ ರೀತಿಯಲ್ಲಿ ಲೋಕದ ಆಕರ್ಷಣೆಗೆ ಒಳಗಾಗ್ತಾ ಇದ್ದೇವೆ, ಈ ವಿಷಯದಲ್ಲಿ ನಾವು ಹೇಗೆ ಎಚ್ಚರಿಕೆ ಉಳ್ಳವರಾಗಿರಬೇಕು, ಇದೆಲ್ಲವನ್ನು ನಾವು ತಿಳ್ಕೊಳ್ಳಬೇಕಾದರೆ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಸ್ತುತಿಯಲ್ಲಿ ಸಮಯವನ್ನು ಕಳೆಯಬೇಕು. ನಾನು ಇದನ್ನು ನಿಮಗೆ ವಿರೋಧವಾಗಿ ಮಾತನಾಡ್ತಾ ಇಲ್ಲ. ಒಂದು ಸಹೋದರನಂತೆ, ಒಬ್ಬ ಸೇವಕನಂತೆ ನಿಮ್ಮ ಬಳಿಯಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ, ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥವರು ಆಗಿರೋಣ. ಪ್ರೀತಿಯ ದೇವಜನವೇ, ಈ ವಾಕ್ಯವು ಹೇಳುತ್ತದೆ, ಈಗ ನೀವು ದೇವರಿಂದ ಹುಟ್ಟಿದವರ ಇಲ್ಲ ದೇವರಿಂದ ಹುಟ್ಟದೇ ಇರುವಂಥವರ ಎಂಬುದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ. ಈಗಾಗಲೇ ನಾನು ಹೇಳಿದೆ, ನಮ್ಮ ತಲೆಯ ಮೇಲೆ ಪಕ್ಷಿಗಳು ಹಾರಾಡದ ಹಾಗೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ಆದರೆ ಆ ಪಕ್ಷಿಗಳು ನಮ್ಮ ತಲೆಯ ಮೇಲೆ ಗೂಡು ಕಟ್ಟದ ಹಾಗೆ ನಾವು ಮಾಡಬಹುದು. ನಮ್ಮ ಕೆಲಸ ಏನು? ನಾವು ದೇವರ ಸ್ವರವನ್ನು ಕೇಳಿಸ್ಕೋಬೇಕು, ದೇವರ ಮಾತಿನಂತೆ ನಡ್ಕೊಳ್ಳಬೇಕು. ನಾವು ಮಾಡುವಾಗ ದೇವರು ನಮಗೆ ಮಾಡುವುದು ಖಂಡಿತ ಮಾಡುತ್ತಾರೆ. ಪ್ರೀತಿ ದೇವಶನವೇ, ಯಾಕೆಂದರೆ ನೀವು ಒಂದೆಜ್ಜೆ ಇಡುವಾಗ ಆತನು 10 ಹೆಜ್ಜೆ ಇಡುತ್ತಾನೆ.
ನೀವು ಆತನ ಕಡೆಗೆ ತಿರುಗುವುದಾದರೆ ಆತನು ನಿಮ್ಮ ಕಡೆಗೆ ತಿರುಗುತ್ತಾನೆ. ಆತನು ನಿಮ್ಮನ್ನು ಅದೇ ಸ್ಥಿತಿಯಲ್ಲಿ ಬಿಡುವುದಿಲ್ಲ. ನಿಮ್ಮನ್ನು ಆತನು ಉತ್ತಮ ಸ್ಥಿತಿಗೆ ಆತನು ತರಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಇಷ್ಟಕ್ಕೂ ನೀವು ದೇವರ ಮಾತಿಗೆ ಕಿವಿಗೊಡುತ್ತಾ ಇದ್ದೀರಾ? ಎಚ್ಚರಿಸುವಾಗ ಇದು ಸರಿಯಿಲ್ಲ, ಹೀಗೆ ಮಾಡು ಅಂತ ಹೇಳುವಾಗ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಿದ್ದೀರಾ? ಇಲ್ಲವೇ ಮನೆಯಲ್ಲಿರುವ ಮನುಷ್ಯರಿಗೂ, ಸಭೆಯಲ್ಲಿರುವ ಸೇವಕರಿಗೂ, ಸಮಾಜದಲ್ಲಿರುವಂಥ ಅಧಿಕಾರಿಗಳಿಗೂ, ರಾಜ್ಯದಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳಿಗೂ ಇವರಿಗೆ ನೀವು ಅವ್ರಿಗೆ ಮಾತು ಕೇಳ್ತಾ ಇದ್ದೀರಾ? ಇಲ್ಲ, ಇವೆಲ್ಲವುಗಳಿಗಿಂತ ಮೀರಿದ ಸರ್ವಶಕ್ತನಾದ ದೇವರು, ಆತನ ಮಾತು, ಆತನ ಕ್ರಿಯೆ, ಆತನ ಆಲೋಚನೆ ಶ್ರೇಷ್ಠ, ಆತನೇ ಮೊದಲು, ಮಿಕ್ಕಿದ್ದೆಲ್ಲವೂ ನಂತರ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗ್ತದಾ? ಈಸ್ ಫಸ್ಟ್, ಎವ್ರಿಥಿಂಗ್ ಎಲ್ಸ್ ಈಸ್ ನೆಕ್ಸ್ಟ್ ಅಂತ ಹೇಳಿ, ಆತನೇ ಮೊದಲು, ಮಿಕ್ಕಿದ್ದೆಲ್ಲವೂ ನಂತರದ ವಿಚಾರಗಳು. ಒಂದು ವೇಳೆ ಆ ರೀತಿ ತೀರ್ಮಾನ ನೀವು ಮಾಡಿರುವುದಾದರೆ ನೀವು ದೇವರ ಮಕ್ಕಳು ಆಗಿದ್ದೀರಾ. ಹಾಗಾದರೆ ದೇವರ ಮಾತಿಗೆ ನೀವು ಕಿವಿಗೊಡುತ್ತಿದ್ದೀರಾ? ನಾವು ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 33ನೇ ವಚನದಲ್ಲಿ, ನನ್ನ ಮಾತಿಗೆ ಕಿವಿಗೊಡುವವನಾದರೋ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ನೋಡಿದ್ರ, ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ನಮ್ಮ ಪೀಠಿಕೆ ಈ ರೀತಿಯಾಗಿ ಹೇಳುತ್ತಾ ಇದೆ, ಈ ಯಾರು ದೇವರ ಮಾತು ಕೇಳುತ್ತಾರೋ ಅವರು ಸ್ವಸ್ಥವಾಗಿರುತ್ತಾರೆ, ಎರಡನೇದು ಭಯಪಡದೇ ಇರುತ್ತಾರೆ, ಮೂರನೇದು ಸುರಕ್ಷಿತವಾಗಿರುತ್ತಾರೆ. ಲೈಫ್ ಇನ್ಶೂರೆನ್ಸು ತೆಗೆದುಕೊಂಡ ಮಾತ್ರಕ್ಕೆ ನಮ್ಮ ಲೈಫು ಸುರಕ್ಷಿತ ಅಲ್ಲ. ನನಗೇನು ಲೈಫ್ ಇನ್ಶೂರೆನ್ಸ್ ಇದೆ, ನನಗಿನ್ನೇನು ಆಕ್ಸಿಡೆಂಟ್ ಆದರೂ ಪರವಾಗಿಲ್ಲ, ಅನಾರೋಗ್ಯ ಬಂದರೂ ಪರವಾಗಿಲ್ಲ, ನನಗೇನಾದರೂ ಅವಘಡ ನಡೆದರೂ ಪರವಾಗಿಲ್ಲ ಅಂತ ಹೇಳ್ತೇವಾ? ಇಲ್ಲ, ಲೈಫ್ ಇನ್ಶೂರೆನ್ಸ್ ಕೆನಾಟ್ ಸೇವ್ ಯು. ನಿನ್ನನ್ನು ಆ ಒಂದು ಜೀವ ವಿಮೆ ಅನ್ನುವಂಥದ್ದು ನಿನ್ನನ್ನು ಸಂರಕ್ಷಿಸಲಾರದು. ಅದು ಬರೀ ಕಾಗದ, ಅದು ಬರೀ ಹಣ, ನಿನ್ನನ್ನು ಯಾವುದು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳುತ್ತದೆ, ನೀವು ಯಾವ ಕೇಡಿಗೂ ಭಯಪಡದೆ. ಅನೇಕ ಸಾರಿ ನಮಗೆಲ್ಲ ಇರುತ್ತೆ, ಒಳ್ಳೆ ಮನೆ, ಮಕ್ಕಳು, ವ್ಯಾಪಾರ, ಕೈಯಲ್ಲಿ ಕಾಸು ಎಲ್ಲ ಇರುತ್ತದೆ. ಆದರೆ ಏನೋ ಒಂದು ತಿಳಿಯದ ಭಯ ನಿಮ್ಮನ್ನು ಆವರಿಸಿಕೊಂಡಿರುತ್ತದೆ. ಹಣ ಕೊಳ್ಳಲಾರದೇ ಇರುವಂಥ, ವಸ್ತುಗಳು ಮಾಡಲಿಕ್ಕಾಗದೇ ಇರುವಂಥ, ವ್ಯಕ್ತಿಗಳು ನಿಮಗೆ ತಂದುಕೊಡಲಿಕ್ಕಾಗದೇ ಇರುವಂಥ ಕೃಪೆಯನ್ನು ದೇವರು ನಿಮಗೆ ಕೊಡುವಂಥವರಾಗಿದ್ದಾರೆ. ಅದನ್ನು ನೀವು ಅನುಭವಿಸಬೇಕಾಗಿದೆ, ಅದನ್ನು ನೀವು ಹೊಂದಿಕೊಳ್ಳಬೇಕಾಗಿದೆ. ಪ್ರತಿನಿತ್ಯ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕು. ನಾವು ನಮ್ಮ ಕುಟುಂಬ ದೇವರ ಮಾತಿಗೆ ಕಿವಿಗೊಡುವುದಾದರೆ ಸುರಕ್ಷಿತವಾಗಿರುತ್ತೇವೆ, ಯಾವ ಕೇಡಿಗೂ ನಾವು ಭಯಪಡಬೇಕಾಗಿರುವುದಿಲ್ಲ ಮತ್ತು ಸ್ವಸ್ಥವಾಗಿರುತ್ತೇವೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅನೇಕರಿಗೆ ಬೇಕಾಗಿರುವಂಥದ್ದು ಇದೇ ಆಶೀರ್ವಾದಗಳೇ. ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರುವುದೇ ಬೇಕಾಗಿರುವುದು. ಆದರೆ ದೇವರ ಮಾತಿಗೆ ಮಾತ್ರ ಕಿವಿಗೊಡುವುದಿಲ್ಲ. ಬ್ಯಾಂಕ್ನವರು ಹೇಳಿದರೆ ನಂಬ್ತೀವಿ, ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಹೇಳಿದರೆ ನಂಬ್ತೀವಿ, ನಮ್ಮ ದೇಶವನ್ನಾಳುವ ರಾಜ್ಯವನ್ನಾಳುವಂಥ ಮುಖ್ಯವಾದಂಥ ವ್ಯಕ್ತಿ ಹೇಳಿದರೆ ನಂಬ್ತೇವೆ. ದೇವರ ಮಾತಿಗೆ ನಾವು ಕಿವಿಗೊಡುವುದಿಲ್ಲ. ಅದೇ ನಮ್ಮಲ್ಲಿರುವಂಥ ಬಲಹೀನತೆ. ಮನುಷ್ಯ ಕಾಣಿಸ್ತಾ ಇದ್ದಾನೆ, ನಂಬಬಹುದು. ಕಾಣಿಸದೇ ಇರುವಂಥ ದೇವರು ಹೇಳುವ ಮಾತನ್ನು ನಾನು ಹೇಗೆ ಕೇಳುವುದು ಅಂತ ನೀವು ಅಂದುಕೊಳ್ಳಬಹುದು. ನನ್ನ ಪ್ರೀತಿಯ ದೇವಜನವೇ, ಕಾಣಿಸುವ ವ್ಯಕ್ತಿ ನಿಮಗೆ ಕಾಣದೇ ಹೋಗಬಹುದು, ಆ ಮನುಷ್ಯ ಮೋಸ ಮಾಡಬಹುದು. ಆದರೆ ಕಾಣಿಸದೇ ಇರುವಂಥವನು ನಿಮಗೆ ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ಮೋಸ ಮಾಡುವುದೂ ಇಲ್ಲ. ಆತನು ಸತ್ಯ ದೇವರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ಆತನ ಮಾತಿಗೆ ನಾವು ಕಿವಿಗೊಡಬೇಕು. ಆತನು ಮಾಡಬೇಡ ಎಂದರೆ ಮಾಡಬಾರ್ದು, ಇದನ್ನು ಮಾಡು ಅಂದರೆ ಮಾಡಬೇಕು, ಹೋಗು ಅಂದರೆ ಹೋಗು. ನಾವು ಮನುಷ್ಯ ಕಲ್ಪಿತವಾದ ಆಲೋಚನೆಗಳಿಂದ ನೋಡ್ತೇವೆ. ದೇವರೇ, ಇದು ಒಳ್ಳೆ ವ್ಯಾಪಾರ ತಾನೆ, ಇದು ಒಳ್ಳೆ ಸಂಬಂಧ ತಾನೆ, ಇದು ಒಳ್ಳೆ ಕಾರ್ಯ ತಾನೆ, ನಾನು ಸಾಲ ಆದರೂ ತೆಗೆದು ಮಾಡ್ತೇನೆ, ಕಷ್ಟ ಆದರೂ ನಾನು ಸುಳ್ಳಾದರೂ ಹೇಳಿ ಮಾಡ್ತೇನೆ. ದೇವರು ಹೇಳ್ತಾನೆ, ಸುಳ್ಳಿದು ಹೇಳಿದ್ದು ಬೇಡ, ಸಾಲ ಮಾಡಿ ಮೇಲೆ ಹಾಕ್ಕೊಳ್ಳೋದು ಬೇಡ, ವಿನಾಕಾರಣ ದೂಷಣೆ ಮಾಡೋದು, ಅನ್ಯಾಯದಿಂದ ಬರೋದು ನಿನಗೆ ಬೇಡ ಅಂತ ಹೇಳಿದರೆ, ಏನು ದೇವರೇ, ನೀವು ಒಂದೇ ಒಂದು ಸಾರಿ ಇದನ್ನು ನನಗೆ ಅನುವು ಮಾಡಿಕೊಟ್ಬಿಡಿ, ನಾನು ಒಂದೇ ಸಾರಿ ದೊಡ್ಡವನಾಗ್ಬಿಡ್ತೇನೆ, ನನ್ನ ಕಷ್ಟ ಎಲ್ಲ ತೀರುತ್ತೆ, ಇದೊಂದು ಅಂತ ಅಂದುಕೊಳ್ಳುತ್ತೇವೆ. ಕೆಲವು ಸಾರಿ ಸುಖ ಕೊಡುತ್ತೆ ಎಂದು ಹೋದದ್ದು ನಮಗೆ ಕಷ್ಟವನ್ನು ಕೊಡುತ್ತದೆ ಗೊತ್ತಾ? ನಾವು ಮುಂದೆ ಚೆನ್ನಾಗಿರ್ತೇವೆ ಅಂದುಕೊಂಡದ್ದು ನಮ್ಮನ್ನು ಬಾಧಿಸ್ತದೆ ಗೊತ್ತಾ? ನಮ್ಮ ಜೀವಿತ, ನಮ್ಮ ಜೀವನ ಯಾವ ಕಡೆ ಹೋಗ್ತಾ ಇರ್ತದೋ ನಮಗೆ ಗೊತ್ತಾಗೋದಿಲ್ಲ ಪ್ರಿಯರೇ.
ಎಷ್ಟೋ ಜನ ಹೇಳುತ್ತಾರೆ, ದುಡಿದಿದ್ದೆಲ್ಲ ಆಸ್ಪತ್ರೆಗೆ ಖರ್ಚಾಗೋಯಿತು ಅಂತ ಹೇಳ್ತಾರೆ. ನಾನು ಗೂಡಿಟ್ಟಿದ್ದೆಲ್ಲ ನನ್ನ ಮಕ್ಕಳ ಹಾಳು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಇದು ಆಶೀರ್ವಾದಕರ ಅಂತ ಅಂದುಕೊಂಡಿದ್ದೆ, ಇದು ನನಗೆ ಶಾಪವಾಗಿ ಮಾರ್ಪಟ್ಟಿದೆ ಅಂತ ಅನೇಕರು ಹೇಳುತ್ತಾ ಇರ್ತಾರೆ. ಆದರೆ ದೇವರ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ದೇವಜನವೇ, ನೀವು ನಾನು ದೇವರ ವಾಕ್ಯಾನುಸಾರವಾಗಿ ಆತನ ಮಾತಿಗೆ ಕಿವಿಗೊಡುವಂಥವರು ಆಗಿರಬೇಕು. ಕಿವಿಗೊಟ್ಟರೆ ನಮಗೆ ಸ್ವಸ್ಥತೆ, ಯಾವ ಕೇಡಿಗೂ ಭಯಪಡಬೇಕಾಗಿಲ್ಲ, ಸುರಕ್ಷಿತವಾಗಿರುತ್ತೇವೆ ಎಂಬುದಾಗಿ ದೇವರ ವಾಕ್ಯವೇ ಹೇಳುತ್ತಾ ಇದೆ. ಅಂದರೆ ನಾವು ದೇವರಿಗೆ, ದೇವಾದಿ ದೇವನಿಗೆ ಭಯಪಡುವವರಾಗಿರಬೇಕು. ಭಯ ಅಂದರೆ ಯಾವ ರೀತಿ ಭಯ, ನಾವು ಅಂಜುಕೆಯಿಂದ ಭಯಪಡೋದಲ್ಲ, ಆದರೆ ಭಕ್ತಿಯಿಂದ ಕೂಡಿದ ಭಯವನ್ನು ನಾವು ತೋರಿಸಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಲ್ಲಿ, ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಅಂತ ಹೇಳುತ್ತಾ ಇದೆ. ಇಲ್ಲಿ ಪ್ರಿಯರೇ, ಈ ವಾಕ್ಯಾನುಸಾರವಾಗಿ ಬುದ್ಧಿವಂತನು ಬುದ್ಧಿಹೀನನು, ಬಂಡೆಯ ಮೇಲೆ ಮನೆ ಕಟ್ಟಿದವನು, ಉಸುಬಿನ ಮೇಲೆ ಇಲ್ಲ ಮರಳಿನ ಮೇಲೆ ಮನೆ ಕಟ್ಟಿದವನು. ನೋಡಿ, ದೇವರೇ ಯೇಸುವೆ ಬಂಡೆ ಆಗಿದ್ದಾನೆ. ನಿಮಗೆ ಇವತ್ತು ಬಂಡೆ ಅನಿಸಬಹುದು, ಆದರೆ ನಾಳೆ ಗಾಳಿಗೂ ಮಳೆಗೂ ಬಿರುಗಾಳಿಗೂ ಪ್ರವಾಹಕ್ಕೂ ಬರುವಂಥ ಅನಾಹುತಕ್ಕೂ ಆ ಬಂಡೆ ನಿಮ್ಮನ್ನು ಕಾಪಾಡುತ್ತದೆ. ಆದರೆ ಮರಳು ತುಂಬ ಈಸಿಯಾಗಿರುತ್ತದೆ, ಅದು ಚೆನ್ನಾಗಿರ್ತದೆ, ಮೆತ್ತಗೆ ಚೆನ್ನಾಗಿರ್ತದೆ, ನೋಡಲಿಕ್ಕೆ ಅಂದವಾಗಿರ್ತದೆ, ಆದರೆ ಅದು ಚೆನ್ನಾಗಿರುವುದಿಲ್ಲ. ಹಾಗೆ ಇವತ್ತು ನಿಮ್ಮ ಜೀವಿತ ಯೇಸುವನ್ನು ನಂಬಿದ್ದರಿಂದ ಕಷ್ಟ ಅನಿಸಬಹುದು, ಆ ಕಲ್ಲನ್ನು ಅಗೆಯುವಾಗ ನಿಮಗೆ ವೇದನೆ ಅನಿಸಬಹುದು, ನೋಡಲಿಕ್ಕೆ ಅಂದವಾಗಿಲ್ಲದೆ ಇರಬಹುದು, ಆದರೆ ಸುರಕ್ಷಿತವಾಗಿರುತ್ತದೆ. ಆದರೆ ಮರಳಿನ ಮೇಲೆ ಮನೆ ಕಟ್ಟಿದವನು ಸುಲಭ, ಬೇಗನೆ ಅಂದವಾಗಿರುತ್ತದೆ, ಅಷ್ಟೇ ಬೇಗನೆ ಬಿದ್ದು ಹೋಗುವಂಥದ್ದು ಆಗಿರುತ್ತದೆ. ನನ್ನ ಪ್ರೀತಿಯ ದೇವಜನವೇ, ದೇವರ ಮಾತಿಗೆ ಕಿವಿಗೊಡಬೇಕು. ದೇವರಿಗೆ ಭಯಪಟ್ಟು ಆತನ ಮಾತಿಗೆ ಕಿವಿಗೊಟ್ಟರೆ ನಮ್ಮ ಜೀವನ ಸುಖವಾಗಿರುತ್ತದೆ. ಆತನು ಲಂಚ ತಗೊಳ್ಳಲ್ಲ, ಕಮಿಷನ್ ತಗೊಳ್ಳೋದಿಲ್ಲ, ಆತನೇನು ಮಾಡೋದಿಲ್ಲ. ದೇವರು ನಮಗೆ ಆಶೀರ್ವಾದಕ್ಕಾಗಿ ಆತನೇನು ಲಂಚ ಕಮಿಷನ್ ಏನೂ ತಗೊಳ್ಳೋದಿಲ್ಲ. ಆತನು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಾನೆ. ಇವತ್ತು ಈ ಮಾತುಗಳನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ, ನಿಮ್ಮ ಯವ್ವನ ಮಕ್ಕಳಿಗೆ ತಿಳಿಸಿರಿ. ಈ ಥರದ ಸಂದೇಶಗಳನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಲಿಕ್ಕೆ ಮಕ್ಕಳಿಗೂ, ಯವ್ವನಸ್ಥರಿಗೂ, ಹಿರಿಯರಿಗೂ, ನಿಮ್ಮ ಸಭಿಕರಿಗೂ ತಿಳಿಯಪಡಿಸಿರಿ. ಏನೇನೋ ಹೂ ಅಂದುಕೊಂಡು ಆಡಿಕೊಂಡು ಓಡಿಕೊಂಡು ಏನೂ ಅರ್ಥ ಆಗಿಲ್ಲ, ಕೊನೆಗೆ ಏನೇನೋ ಮಾತಾಡಿದ್ವಿ ಅಂತ ಏನೂ ಬೇಡ. ದೇವರ ವಾಕ್ಯ ನನ್ನ ಪ್ರಕಾರವಾಗಿ ಸರಳ, ಸ್ಪಷ್ಟ, ಅದು ನಮಗೆ ಸುಲಭವಾಗಿ ಅರ್ಥ ಆಗುವುದು. ನಮ್ಮ ದೇವರು ಕಾಪಾಡುವಂಥ ದೇವರಾಗಿದ್ದಾನೆ. ಆದುದರಿಂದ ಇಂಥ ವಾಕ್ಯಗಳನ್ನು ಬೇರೆಯವ್ರಿಗೆ ಶೇರ್ ಮಾಡಿರಿ. ನಾನೊಬ್ಬ ಸಹೋದರಿಗೆ ಕೇಳಿದೆ, ಸಿಸ್ಟರ್, ನೀವು ಎಷ್ಟೋ ಗ್ರೂಪ್ಗಳಲ್ಲಿ ನೋಡಿದ್ದೀರಿ. ಮೊದಲಿನಿಂದಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದಲೂ ಆಕೆ ಏನು ಮಾಡ್ತಾ ಇದ್ಲು, ನನ್ನ ಜೊತೆ ಇದ್ದಾಳೆ, ಪ್ರಾರ್ಥನೆಗೆಲ್ಲ ಕೇಳ್ತಾ ಇದ್ರು. ಆದರೆ ಪ್ರತಿ ಗ್ರೂಪಲ್ಲಿ, ವಾಟ್ಸ್ಆಪ್ ಗ್ರೂಪಲ್ಲಿ ತಮಿಳು, ಇಂಗ್ಲೀಷು, ಹಿಂದಿ ಆ ಎಲ್ಲ ಭಾಷೆಗಳನ್ನು ಶೇರ್ ಮಾಡ್ತಾರೆ. ನಾನು ಹೇಳಿದೆ, ಕರ್ನಾಟಕಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಯಾಕೆ ನೀವು ನಮ್ಮ ವಿಡಿಯೋಸನ್ನು ಶೇರ್ ಮಾಡಲಿಲ್ಲ ಅಂತ ಬೇಸರದಿಂದಲೇ ಕೇಳಿದೆ ಆಕೆಗೆ. ಆದರೆ ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಹೇಳೋದೇನೆಂದರೆ, ಪ್ರೀತಿಯ ದೇವಜನವೇ, ಸತ್ಯಕ್ಕೆ ಎಂದಿಗೂ ಜಯ ಇಲ್ಲ, ಒಳ್ಳೆಯದನ್ನು ಯಾವುದು ಇದು ಮಾಡೋದಿಲ್ಲ. ಆದರೆ ನಾನು ನಿಮಗೆ ಕೇಳ್ತಾ ಇದ್ದೇನೆ, ವಾಕ್ಯ ಯಾವುದಾದ್ರೂ ನಿಮ್ಮೊಟ್ಟಿಗೆ ಮಾತನಾಡಿದೆಯಾ? ಆ ವಾಕ್ಯ ಬೇರೆಯವರಿಗೂ ಕೂಡ ಆಶೀರ್ವಾದವಾಗಿರಬೇಕಾದರೆ ನೀವು ಇದನ್ನು ಹಂಚಿಕೊಳ್ಬೇಕು, ಹೇಳಬೇಕು, ಇಂಟ್ರೊಡ್ಯೂಸ್ ಮಾಡಿರಿ ಬೇರೆಯವರಿಗೆ. ಈ ಥರ ಸ್ಪಷ್ಟವಾಗಿ ಒಂದು 20 ನಿಮಿಷ ವಾಕ್ಯ ಇರ್ತದೆ, ದಯಮಾಡಿ ಅದನ್ನು ಕೇಳಿಸ್ಕೊಳ್ರಿ, ಪ್ರತಿನಿತ್ಯ ಕೇಳಿಸ್ಕೊಳ್ರಿ ಅಂತ. ಎಷ್ಟೋ ಜನರ ಜೀವಿತ ಆಶೀರ್ವಾದಕರವಾಗಿದೆಯಲ್ವ, ವಾಕ್ಯದಲ್ಲಿ ನೀವು ಬೆಳೀತಾ ಇದ್ದೀರಲ್ವ, ಅದೇ ಮುಖ್ಯವಾಗಿರುವಂಥದ್ದು. ಇವತ್ತು ಕೂಡ ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಅನವಶ್ಯಕವಾಗಿರುವ ಅರ್ಥ ಇಲ್ಲದೆ ಇರುವಂಥ, ಸುಮ್ಮನೆ ನಮಗೆ ಈಸಿ ಆಗಬೇಕು, 1 ನಿಮಿಷದಲ್ಲಿ ನಮಗೆ ವಿಡಿಯೋ ಮುಗಿದ್ಬೇಕು, 3-4 ನಿಮಿಷದಲ್ಲಿ ಮೆಸೇಜ್ ಮುಗಿದೋಗಬೇಕು. ಯಾಕೆಂದರೆ ಕೆಲಸಕ್ಕೆ ಓಡಬೇಕು, ಮನೆ ಕೆಲಸ ಜಾಸ್ತಿ ಇರ್ತದೆ, ಎಲ್ಲ ಇರ್ತದೆ. ಇನ್ನು ಸ್ವಲ್ಪ ಕೂಡ 24 ಗಂಟೆ ದೇವರು ನಮಗೆ ಕೊಟ್ಟಿರುವಾಗ 24 ನಿಮಿಷ ನಾವು ದೇವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಖಂಡಿತ ನಾವು ದೇವರ ವಾಕ್ಯಕ್ಕೆ ಅನುವು ಮಾಡಿಕೊಡಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ವ್ಯರ್ಥವಾಗಿದ್ದಕ್ಕಾಗಿ, ಹಾಳಾಗುವುದಕ್ಕಾಗಿ ನೀವು ಯಾಕೆ ವೆಚ್ಚ ಮಾಡ್ತೀರಾ? ನನ್ನ ಮಾತು ಕೇಳ್ರಿ ಅಂತ ದೇವರು ಹೇಳುತ್ತಾ ಇದ್ದಾರೆ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು
ಮೃಷ್ಟಾನದಲ್ಲಿ ಆನಂದ ಪಡಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಒಡಂಬಡಿಕೆ ದಾವೀದನೊಟ್ಟಿಗೆ ಮಾತ್ರ ಅಲ್ಲ, ದೇವರು ಹೇಳ್ತಾ ಇದ್ದಾನೆ, ದಾವೀದನೊಟ್ಟಿಗೆ ಹೇಗೆ ಮಾಡಿಕೊಂಡು ದಾವೀದನ ಹೆಸರನ್ನು ನೀವು ಪ್ರಪಂಚದ ಎಲ್ಲರೂ ಭೂಲೋಕದಿಂದ ಪರಲೋಕದವರೆಗೂ ಹೇಗೆ ಕೇಳಿಸಲ್ಪಡುತ್ತದೋ ಹಾಗೆಯೇ ನಿಮ್ಮನ್ನು ಕೂಡ ದಾವೀದನಂತೆ ದಾವೀದನಿಗೆ ಕೊಟ್ಟ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೂ ಮಾಡಿಕೊಳ್ಳುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಇದು ಕೇವಲ ಇಸ್ರಾಯೇಲರಿಗೋ, ಅಬ್ರಾಮ್, ಇಸಾಕ್, ಯಾಕೋಬ್, ದಾವೀದ್, ಸೊಲೊಮೋನಿನಿಗೂ ಮಾತ್ರ ಅಲ್ಲ, ನಮಗೂ ನಿನಗೂ ಕೂಡ ಈ ವಾಕ್ಯವು ಅನ್ವಯಿಸುತ್ತದೆ. ದೇವರು ಹೇಳ್ತಾ ಇರುವಂಥ ಮಾತನ್ನು ಗಮನಿಸಿರಿ, ಈ ಶಾಶ್ವತವಾದ ಒಡಂಬಡಿಕೆಯನ್ನು ನಿನ್ನೊಟ್ಟಿಗೂ ನಾನು ಮಾಡಿಕೊಳ್ಳುವೆನು. ಆದರೆ ಒಡಂಬಡಿಕೆ ಮಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತ ನೀವು ಕೇಳುವಾಗ ಪ್ರಾರಂಭದಲ್ಲಿಯೇ ಇದೆ ನೋಡಿ. ಕೆಲವು ವಿಚಾರಗಳನ್ನು ನಾವು ಧ್ಯಾನ ಮಾಡಿಕೊಂಡೆವು. ಆ ವಿಚಾರಗಳನ್ನು ನಾವು ನೋಡುವುದಾದರೆ ಇಲ್ಲಿ ನೋಡುವುದೇ, ನಾವು ಸ್ವಸ್ಥವಾಗಿರಬೇಕಾದರೆ, ನಾವು ಯಾವ ಕೇಡಿಗೂ ಭಯಪಡಬಾರದಾಗಿದ್ದರೆ, ಸುರಕ್ಷಿತರಾಗಿ ನಾವು ಇರಬೇಕಾದರೆ, ಬಂಡೆಯ ಮೇಲೆ ಮನೆ ಕಟ್ಟಿದಂತೆ ನಾವು ಇರಬೇಕಾದರೆ, ನಾವು ನಮ್ಮ ದೇವರೊಟ್ಟಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ನಾವು ಮಾಡಿಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿರುವ ಕೃತ್ಯ ದೇವರ ಮಾತಿಗೆ ಕಿವಿಗೊಡುವವರಾಗಿರಬೇಕು. ಯಾರು ದೇವರ ಮಾತಿಗೆ ಕಿವಿಗೊಡುತ್ತಾರೋ ಅವರು ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ. ತಿರಸ್ಕರಿಸಿದರೆ ದೇವರಿಗೆ ನಷ್ಟ ಇಲ್ಲ, ನಮಗೆ ನಷ್ಟ ಆಗ್ತದೆ. ಈ ಒಂದು ಯೆಶಾಯ 52:55 ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಇವತ್ತು ಎಷ್ಟೋ ಕಡೆಗಳಲ್ಲಿ ಊಟ ಇಲ್ಲ, ಆದರೆ ಎಷ್ಟೋ ಜನ ಸ್ವಲ್ಪ ತಿಂದು ಹೆಚ್ಚು ಬಿಸಾಕುವಂಥ ರೀತಿಯಲ್ಲಿ ಇರುತ್ತಾರೆ. ನಾನು ಕೆಲವು ಕಡೆಗಳಲ್ಲಿ ಕೆಲವು ಆ ಒಂದು ಮದುವೆಗಳಿಗೆ ಹೋದಾಗ ನೀವೆಲ್ಲರೂ ಗಮನಿಸಿರ್ತೀರ, ಮದುವೆಗಳು, ಫಂಕ್ಷನ್ಗಳು, ದೊಡ್ಡ ದೊಡ್ಡ ಕೂಟಗಳನ್ನು ನೋಡುವುದಾದರೆ ಎಷ್ಟೋ ನಾನ್ ವೆಜ್ಜನ್ನು, ಎಷ್ಟೋ ಬೆಲೆ ಬಾಳುವಂಥ ಊಟವನ್ನು ಸ್ವಲ್ಪ ತಿಂದು ಬಿಸಾಡ್ತಾರೆ. ಅಲ್ಲಿ ನೀವು ಹೋಗಿ ನೋಡಿದರೆ ಹೊಟ್ಟೆ ಉರಿಯುತ್ತದೆ. ಹಾಕುವಾಗಲೇ ಬೇಡ ಅನ್ನಬಹುದು, ಸ್ವಲ್ಪ ಹಾಕಿ ಅಂತ ಹೇಳಬಹುದು. ಆದರೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಹಾಕ್ಕೊಂಡು ಹೋಗಲಿ, ನನಗೆಷ್ಟು ಬೇಕೋ ಅಷ್ಟು ಸ್ಟೈಲಾಗಿ ತಿಂದುಬಿಟ್ಟು, ನನಗೆ ಯಾರೋ ಎಲ್ಲ ನೋಡಿದ್ರೆ ಏನು ಹೆಂಗಿರ್ತದಂದರೆ ನೀಟಾಗಿ ರೆಡಿಯಾಗಿ ಬಂದು ಬೆರಳು ಈ ರೀತಿ ಎತ್ತುಕೊಂಡು ತಿನ್ನೋದು, ಈ ರೀತಿಯಾಗಿ ಕೂಡ ತಿನ್ನೋದಿಲ್ಲ. ಈ ರೀತಿ ಏನೋ ಸ್ಟೈಲಾಗಿ ಆ ಒಂದು ನೇಲ್ಸ್ಗೆ ಕಲರ್ಸು, ಶೈನಿಂಗು, ಎಲ್ಲ ಮೇಕಪ್ಪು ಎಲ್ಲ ಯಾರಾದರೂ ನೋಡ್ತಾ ಇದ್ದವರನ್ನು ಅಂತ ಈ 2 ಬೆರಳುಗಳಲ್ಲಿ ಊಟ ಎತ್ಕೊಂಡು ತಿನ್ನೋದು, ಈ ರೀತಿ ತಿನ್ನುವುದು. ಅಂದರೆ ಅದು ಏನು ಅರ್ಥ ಗೊತ್ತಾ ಪ್ರಿಯರೇ? ಇವತ್ತು ಊಟಕ್ಕೆ ಆಗಲಿ, ಇರುವಂಥವರಿಗೆ ಊಟದ ಬಗ್ಗೆ ಆಗಲಿ, ನೀರಿನ ಬಗ್ಗೆ ಆಗಲಿ ಕಾಳಜಿ ಇಲ್ಲ. ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ನಡೀತಾ ಇದೆ, ಏನು ಸಿಗ್ತಾ ಇಲ್ಲ. ವಾಟರ್ ಟ್ಯಾಂಕರ್ ಅಧಿಕ ರೇಟ್ ಆಗಿಬಿಟ್ಟಿದೆ. ನೀರುಗಳು ನಾವು ಕೂಡ ಎಷ್ಟು ಜಾಗ್ರತೆಯಿಂದ ಬಳಸ್ತೇವೆ ಗೊತ್ತಾ? ನೀರು ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಬಳಸ್ತೇವೆ. ಯಾಕೆ ಗೊತ್ತಾ? ವಿನಾಕಾರಣ ನಮಗೆ ನೀರಿದೆಯಲ್ವಾ ನಾವು ಯೂಸ್ ಮಾಡೋಣ ಅಂತ ಮಾಡೋದಲ್ಲ. ದೇವರ ವಾಕ್ಯವು ಹಾಗೆ ಹೇಳುತ್ತಾ ಇದೆ. ನಾವು ಎಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬೇಕೋ ಅಲ್ಲಿ ತೋರಿಸಬೇಕು. ದೇವಜನರಾಗಿರುವಂಥ ನೀವು ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾನು ಹೇಳ್ತಾ ಇರ್ತೇನೆ, ಕೇವಲ ನಾವು ವಾಕ್ಯವನ್ನು ಬೋಧಿಸುವುದಲ್ಲ, ನಮಗೆ ಸ್ವಲ್ಪ ಮಾರಲ್ ಕೂಡ ನಾವು ಕಲಿಸ್ಬೇಕು. ಅಂದರೆ ನೀತಿಯನ್ನು ಕಲಿಸ್ಬೇಕು, ಒಳ್ಳೆಯತನವನ್ನು ಕಲಿಸ್ಬೇಕು. ನಾನು ಹೇಳ್ತಾ ಇರ್ತೇನೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೇನೆ, ಎಲ್ಲಿ ನೀವಿದ್ದೀರೋ ಅಲ್ಲಿ ಫ್ಯಾನು ಲೈಟ್ ಇರಲಿ, ಎಲ್ಲಿ ನೀವಿಲ್ಲವೋ ಅಲ್ಲಿ ಲೈಟು ಫ್ಯಾನು ಬೇಕಾಗಿಲ್ಲ. ಅಂದರೆ ಕರೆಂಟಿಂದ ಹಿಡಿದು, ನೀರಿನಿಂದ ಹಿಡಿದು, ನಾವು ತಿನ್ನುವಂಥ ಊಟದಿಂದ ಹಿಡಿದು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು. ದೇವರು ಹೇಳ್ತಾನೆ, ನೀವು ತಿಂದು ಬೇರೆಯವ್ರಿಗೂ ತಿನ್ನಲಿಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಅದು ನಮಗೆ ಆಶೀರ್ವಾದವಲ್ವಾ? ಇವತ್ತು ನಾವು ದೇವರ ಮಾತನ್ನು ಕೇಳಿದರೆ, ನೀವು ಕೊಟ್ಟಿದ ಊಟ, ನೀವು ಕೊಟ್ಟಂಥ ಸ್ವಲ್ಪ ಹಣ, ನೀವು ಮಾಡಿದಂಥ ಸಹಾಯ ನಿಮಗಿಂತಿರುಗಿ ಬರುತ್ತದೆ, ನಿಮಗೆ ಆಶೀರ್ವಾದವಾಗಿರುತ್ತದೆ. ಹೊಟ್ಟೆ ತುಂಬ ತಿಂದು ನನಗೇ ಇರಲಿ, ನಾನು ಯಾರೂ ಕೊಡಬಾರ್ದು ಅಂತ ಆಲೋಚನೆ ಮಾಡಬೇಡ್ರಿ. ಬಿಸಿಲಿಗೆ ಸ್ವಲ್ಪ ಮೇಲುಗಡೆ ಮಹಡಿಯಲ್ಲಿ ಸ್ವಲ್ಪ ನೀರನ್ನು ಇಡ್ರಿ. ಯಾರಿಗಾದರೂ ಮನೆ ಹತ್ರ ಬಂದರೆ ಸ್ವಲ್ಪ ನೀರು ಕೊಡಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕೊಡಿ. ಮನೆಗೆ ಬಂದವರಿಗೆ ಹಾಗೆ ಕಳಿಸ್ಬೇಡಿ. ಬರೀ ನೀರಾದರೂ ಇಲ್ಲ, ಬಿಸಿನೀರ ತಣ್ಣೀರ ಕೇಳಿಬಿಟ್ಟು ಇಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ ಸ್ವಲ್ಪ ನೀರು ಕುಡಿದು ಹೋಗ್ರಿ ಅಂತ ಹೇಳ್ರಿ. ಕನಿಷ್ಠ ನೀರಾದರೂ ಕೊಡ್ರಿ. ಮನೆಗೆ ಬಂದು 2 ನಿಮಿಷ ಹೋಗ್ಬಿಡ್ಬೋದು, ಇಲ್ಲ ಆಚೆ ಹೋಗ್ತೇವೆ ಸ್ವಲ್ಪ ನೀರು ಕುಡ್ಕೊಂಡು ಹೋಗ್ರಿ, ಸ್ವಲ್ಪ ಏನೋ ಟೀ ಕುಡ್ಕೊಂಡು ಹೋಗ್ರಿ ಅಂತ ಹೇಳ್ರಿ. ನಮ್ಮ ಐಶ್ವರ್ಯ ಏನು ಕರಗಿ ಹೋಗೋದಿಲ್ಲ. ದೇವರ ವಾಕ್ಯ ಹೇಳೋದೇನೆಂದರೆ, ನಾವು ಆ ರೀತಿಯಾಗಿ ಬಡವರ ಮಾತ್ರ ಅಲ್ಲ, ಮನೆಗೆ ಬಂದವರ ಬಗ್ಗೆ ಕಾಳಜಿ ತೋರಿಸ್ತೀವಿ, ಪ್ರೀತಿ ತೋರಿಸಿದ್ರೆ
ದೇವರು ನಮ್ಮ ಬಗ್ಗೆ ಕಾಳಜಿ ತೋರಿಸಿ ಪ್ರೀತಿ ತೋರಿಸ್ತಾನೆ. ಪ್ರಿಯ ದೇವಜನರೇ, ನೀವು ಮಾಡಿದ್ದು ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರ ಮಾತಿಗೆ ನೀವು ಕಿವಿಗೊಡುತ್ತೀರಿ. ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡಬೇಡ್ರಿ. ಕಿವಿಗೊಟ್ಟು ನನ್ನ ಮಾತು ಕೇಳಿರಿ. ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡ್ರಿ, ತಿನ್ನಿರಿ, ಆನಂದ ಪಡ್ರಿ. ಕಿವಿಯನ್ನು ಇತ್ತ ತಿರುಗಿಸಿರಿ. ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೂ ಕೊಡುತ್ತೇನೆ ಎಂದು ಹೇಳ್ತಾ ಇದ್ದಾನೆ. ದಾವೀದನು ಏನು ಮಾಡಿದ? ನಾಬಾಲನಿಗೆ ಅವನ ಕುಟುಂಬಕ್ಕೆ ಹೋಗಿ ಹೇಳಿದ ಏನಂದರೆ ನಿಮಗೆ ಆಶೀರ್ವಾದ ಉಂಟಾಗಲಿ ಅಂತ. ಬೆಳಗಿನ ಸಂದೇಶದಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ. ಒಂದು ಸಮುವೇಲ ಗ್ರಂಥದಲ್ಲಿ ನಾವು ಧ್ಯಾನ ಮಾಡಿದೆವು. ಅವನು ನಾಬಾಲನಿಗೆ ಒಳ್ಳೆಯದನ್ನು ಬಯಸಿದ. ಅದರಿಂದ ದಾವೀದನ ಕುಟುಂಬಕ್ಕೆ ಆಶೀರ್ವಾದ ಬಂತು. ದೇವರ ಮಾತನ್ನು ಕೇಳೋಣ, ಆಶೀರ್ವದಿಸಲ್ಪಡೋಣ, ಪ್ರಾರ್ಥಿಸೋಣ. ಪ್ರೀತಿಯ ಪರಮ ತಂದೆಯೇ, ನೀವು ಮಾತನಾಡುವ ದೇವರು, ಒಳ್ಳೆಯದನ್ನೇ ಬಯಸುವ ದೇವರು. ಅಪ್ಪ, ಬಡವರು, ನಿರ್ಗತಿಕರು, ಬಳಲಿದವರು, ಊಟ ಇಲ್ಲದೆ ಇರುವವರು, ಇವರೆಲ್ಲರ ಕುರಿತಾಗಿ ಮಾತ್ರವಲ್ಲದೆ ನೀವು ಹೇಳುತ್ತಾ ಇದ್ದೀರಿ, ನನ್ನ ಮಾತನ್ನು ನೀವು ಕೇಳಿದರೆ ನಿಮಗೆ ಸ್ವಸ್ಥವಾಗಿರುವುದು, ನಿಮಗೆ ಯಾವ ಕೇಡಿನ ಭಯವೂ ಇರುವುದಿಲ್ಲ ಮತ್ತು ನೀವು ಸುರಕ್ಷಿತರಾಗಿರುವಿರಿ ಅಂತ ಹೇಳುತ್ತದೆ. ಮತ್ತು ನಾವು ಬಂಡೆಯ ಮೇಲೆ ಮನೆ ಕಟ್ಟಿದಂತೆಯೂ ಮತ್ತು ಆಶೀರ್ವದಿಸಲ್ಪಟ್ಟ ಜನಾಂಗವಾಗಿ ನಾವಿರುತ್ತೇವೆ. ಒಂದೇ ಒಂದು ಕಾರ್ಯ, ನಿಮ್ಮ ಮಾತಿಗೆ ನಾವು ಕಿವಿಗೊಡಬೇಕೆಂದು ನಿನ್ನ ವಾಕ್ಯವು ನಮಗೆ ತಿಳಿಯಪಡಿಸುತ್ತಾ ಇದೆ. ಪರಮ ತಂದೆಯಾದ ದೇವರೇ, ಇವತ್ತು ಈ ವಿಡಿಯೋನ ನೋಡಿ, ಹೌದು ದೇವ, ಖಂಡಿತ ಅಪ್ಪ, ನಾನು ಮಾಡಿದ್ದು ನನಗೆ ಖಂಡಿತ ಹಿಂತಿರುಗಿ ಬರ್ತದೆ, ನಷ್ಟವಾಗಿ ಹೋಗುವುದಿಲ್ಲ. ಆದ್ದರಿಂದ ಇಷ್ಟಪಟ್ಟು ಒಳ್ಳೆಯದನ್ನು, ನಿನಗೆ ಮೆಚ್ಚುಗೆ ಆದದನ್ನು, ನೀನು ಹೇಳಿದ್ದನ್ನು ನಾನು ಮಾಡುವುದಕ್ಕೆ ಸಹಾಯ ಮಾಡು ಎಂದು ಬೇಡುತ್ತಿರುವಂಥ ಈ ನನ್ನ ಸಹೋದರಿ, ಈ ಕುಟುಂಬಕ್ಕೆ ನೀವು ಆಶೀರ್ವಾದವನ್ನು ಕೊಡಿರಿ ಕರ್ತನೆ. ನಾವು ಕರ್ತನೆ ಕೇವಲ ದೇವರು ಈ ಲೋಕದಲ್ಲಿ ಕರ್ತನೆ ತೋರಿಸಿಕೊಳ್ಳುವವರಲ್ಲ, ನಿನ್ನ ಮಾತಿನಂತೆ ನೀತಿ, ನ್ಯಾಯ, ಒಳ್ಳೆಯತನ, ದೇವರ ಸಮಾಜಕ್ಕೆ ಒಳ್ಳೆಯದು, ನಿಸರ್ಗಕ್ಕೆ ಒಳ್ಳೆಯದನ್ನು ಮಾಡುವಂಥ ಮಕ್ಕಳಾಗಿದ್ದೇವೆ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವತ್ತು ಬೇಡುತ್ತಿರುವ ನಿನ್ನ ಸಮ್ಮುಖಕ್ಕೆ ಬಂದಿರುವಂಥ ಇವರನ್ನು ದಾವೀದನೊಟ್ಟಿಗೆ ಮಾಡಿಕೊಂಡ ಶಾಶ್ವತ ಒಡಂಬಡಿಕೆಯಂತೆ ನೀವು ಒಡಂಬಡಿಕೆ ಮಾಡಿಕೊಳ್ಳ್ರಿ. ಯಾವ ಕೇಡಿಗೂ ಇವರು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವರು ಕೇಳಿಸ್ಕೊಳ್ತಾ ಇರೋದು ನಿಮ್ಮ ಸ್ವರವನ್ನು. ಯೇಸು ನಾಮದಲ್ಲಿ ನಿಮಗೆ ಕಿವಿಗೊಟ್ಟು ಕೇಳುತ್ತಿರುವುದರಿಂದ, ನಿನ್ನ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳುತ್ತಿರುವುದರಿಂದ ಈ ಪ್ರೀತಿಯ ದೇವಜನರೆಲ್ಲರಿಗೂ, ನಮ್ಮೆಲ್ಲರಿಗೂ ನಿನ್ನ ಪರಲೋಕದ ಆಶೀರ್ವಾದವು ಬರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ದಿನಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳಯ್ಯ. ಈ ವಿಡಿಯೋ ನೋಡಿದಂಥ, ವಿಡಿಯೋನ ಬೇರೆಯವರಿಗೆ ಸಜೆಸ್ಟ್ ಮಾಡಿದ, ಇಲ್ಲವೇ ಕರ್ತನೆ ಬೇರೆಯವರಿಗೆ ಈ ಒಂದು ಚಾನಲ್ ಕುರಿತಾಗಿ ಹೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಅಪ್ಪ, ಈ ಸೇವೆಯನ್ನು ಆಶೀರ್ವದಿಸಿರಿ. ಇನ್ನು ಅಧಿಕವಾಗಿ ದೇವರ ಆತ್ಮಗಳನ್ನು ಗೆಲ್ಲಲಿಕ್ಕೂ, ಸುವಾರ್ತೆಗಳನ್ನು ಸಾರಲಿಕ್ಕೂ, ವಾಕ್ಯಗಳ ಮೂಲಕವಾಗಿ ಅನೇಕರನ್ನು ಉತ್ತೇಜಿಸಲಿಕ್ಕೂ ನಿನ್ನ ಆತ್ಮನ ಮೂಲಕವಾಗಿ ಮಾತನಾಡ್ರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಖಂಡಿತ ಈ ವಾಕ್ಯವು ಪ್ರತಿಯೊಬ್ಬರನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುತ್ತದೆ ಎಂಬುದಾಗಿ ಅಪ್ಪ, ಇವತ್ತು ವಾಕ್ಯದಲ್ಲಿ ಹೇಳಿದ ಹಾಗೆ ನಾವು ಸ್ವಸ್ಥವಾಗಿರಲಿಕ್ಕೂ, ಯಾವ ಕೇಡು ಇಲ್ಲದೇ ಇರಲಿಕ್ಕೂ ಮಾತ್ರವಲ್ಲದೆ ಅಪ್ಪ, ಸುರಕ್ಷಿತರಾಗಿರುವಂತೆಯೂ ನಿನ್ನ ಒಡಂಬಡಿಕೆ ನಮ್ಮ ಜೀವಿತದಲ್ಲಿ ನೆರವೇರಿಸು. ನೀನು ತಾನೇ ಮಹಿಮೆ ಹೊಂದು. ಎಲ್ಲ ಮಹಿಮೆ ನಿನಗೆ ಅಪ್ಪ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.